ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿಯಾಗಿರುವಂತಹ ಪರಿಹಾರಗಳು ಮಾಡ್ಕೊಂಡಿದೀವಿ, ದೇವಸ್ಥಾನ ವ್ರತಗಳು, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷರವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬಹಳ ದಿನಗಳಿಂದ ಒಂದು ಪ್ರಶ್ನೆ ಕಾಡ್ತಿತ್ತು. ಇದು ಯಾವತ್ತೂ ನಾನು ಕೂಡ ಈ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿಲ್ಲ. ಶಿವ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅಂತ ಕೇಳ್ಪಟ್ಟಿದ್ವಿ, ಅದು ನಿಜಾನ? ಯಾಕೆ ಶಿವ ಸ್ಮಶಾನದಲ್ಲಿ ವಾಸ ಮಾಡುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶಿವ ಯಾಕೆ ಸ್ಮಶಾನಕ್ಕೆ ಹೋದನೋ ಶಿವನನ್ನೇ ಕೇಳಬೇಕು. ಎಲ್ಲೋ ಒಂದು ಕಡೆ ಹೆಂಡತಿ ಮಕ್ಕಳಿಂದ ವೈರಾಗ್ಯ ಬಂದು ಹೋಗಿರ್ಬೇಕೇನೋ, ಕಷ್ಟ ಕೊಟ್ಟಿರ್ತಾರೆ. ಪಾರ್ವತಿ ಸುಮ್ಮನೆನಾ, ಏನು ಕಷ್ಟ ಕೊಟ್ಲೋ ಏನೋ, ಅದಕ್ಕೆ ಆತನಿಗೆ ಏನೂ ಬೇಡ ಅಂಥೇಳಿ ಯಾವುದೋ ಒಂದು ಚರ್ಮದ ಹೊದಕ್ಕೆ ಕಟ್ಕೊಂಡು ಹೊರಟು ಬಿಟ್ಟ ಅಂತ ಕಾಣುತ್ತೆ. ಇಲ್ಲ ಮಕ್ಕಳೇನು ಕಿರುಕುಳ ಕೊಟ್ಟರೋ, ನನಗೆ ಆ ಸ್ಕೂಲಿಗೆ ಸೇರಿಸು, ಈ ಸ್ಕೂಲಿಗೆ ಸೇರಿಸು, ಅಥವಾ ಆ ಬೈಕ್ ಕೊಡಿಸು, ಈ ಕಾರ್ ಕೊಡಿಸು ಅಂತ ಗಣಪತಿ ಅನ್ನೋ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋ ಗೊತ್ತಿಲ್ಲ, ಅದಕ್ಕೆ ಬೇಸರ ಮಾಡಿಕೊಂಡು ಕೂತಿದ್ದಾನೆ ನಾನು ಅನ್ಕೋತೀನಿ. ಆದರೆ ಈ ಪ್ರಶ್ನೆ ಇದೆಯಲ್ಲ, ಇದು ನೀವು ಕೇಳಿದಾಗೆ ಪಾರ್ವತಿನೇ ಕೇಳ್ತಾಳೆ. ಪಾರ್ವತಿನೇ ಕೇಳ್ತಾಳೆ. ಅದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ವಾಮಿ, ಎಲ್ಲ ಇದ್ದು ನೀನು ಏನೂ ಇಲ್ಲದವನ ರೀತಿಯಲ್ಲಿ ಯಾಕೆ ಸ್ಮಶಾನ ಸೇರಿಕೊಂಡಿದ್ದೆ, ನನಗೆ ಅರ್ಥ ಆಗ್ತಿಲ್ಲ ಅಂತ ಪಾರ್ವತಿ ಕೇಳಿದಾಗ ಶಿವ ಹೇಳ್ತಾನೆ, ನೋಡು ಪಾರ್ವತಿ, ನಾನೇನು ಕೈಲಾಗ್ದವನು ಅಂತ ಹೇಳಲ್ಲೋ ಕುಳಿತುಕೊಂಡಿಲ್ಲಮ್ಮ. ನನ್ನ ಭಕ್ತರು, ನನ್ನನ್ನು ನಂಬಿರ್ತಕ್ಕಂಥವರು ಈ ಭೂಮಿ ಮೇಲೆ ಅವನು ಅಂತ ದೊಡ್ಡ ಮಟ್ಟದ ಐಷಾರಾಮದ ಜೀವನವನ್ನು ಅನುಭವಿಸಿ ಬಿಟ್ಟಿರ್ತಾನೆ. ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಎಂಜಾಯ್ ಮಾಡ್ತಾನೆ. ಅವನ ಫ್ರೆಂಡ್ಸು ಅಂತಾನೆ, ಸ್ನೇಹಿತರು ಅಂತಾರೆ, ಬಂಧು ಬಳಗ ಅಂತಾರೆ, ಹೆಂಡತಿ ಅಂತಾರೆ, ಮಕ್ಕಳಂತಾರೆ, ಕಾರ್ ಅಂತಾನೆ, ಬೈಕ್ ಅಂತಾನೆ, ಕೆಲಸ ಅಂತಾನೆ, ಬಿಸ್ನೆಸ್ ಅಂತಾನೆ, ವ್ಯವಹಾರ ಅಂತಾನೆ, ವ್ಯಾಪಾರ ಅಂತಾನೆ, ಏನೇನೇನೇನು ಈ ಭೂಮಿಯಲ್ಲಿ ಅನುಭವಿಸೋಕೆ ಎಲ್ಲ ತರಹದ ಕೂಡ ಖುಷಿಯಿಂದ, ಸಂತೋಷವಾಗಿ, ಆನಂದವಾಗಿ ಅನುಭವಿಸಿಬಿಡ್ತಾನೆ. ಕಷ್ಟ, ಕೋಟಲೆಗಳು, ದುಃಖ, ದುಮ್ಮನ ಎಲ್ಲ ತರಹದ್ದು ಕೂಡ ತ್ಯಾಗ, ವೈರಾಗ್ಯ, ಜ್ಞಾನ ಇವೆಲ್ಲವೂ ಕೂಡ ಅನುಭವಿಸಿಬಿಡ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅದು ಒಂದು ಕಡೆ ಅನುಭವಿಸಿಬಿಡ್ತಾನೆ. ಇನ್ನು ಖೇದಕ್ಕೆ ಒಳಗಾಗ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ಎಲ್ಲವೂ ಕೂಡ ಅದು ಅನುಭವಿಸ್ತಾನೆ. ಕೊನೆಯದಾಗಿ ಎಲ್ಲವನ್ನು ಕೂಡ ಮೊದಲೇ ಅವನದೇ ಆಗಿರತಕ್ಕಂತಹದ್ದು ಒಂದು ಹಠ ಹಿಡಿದು ಬಿಟ್ಟು, ಚಟಗಳನ್ನು ಕಲಿತು ಬಿಟ್ಟು ಚಟ್ಟಕ್ಕೆ ಹೇರುವಂಥ ಸ್ಥಿತಿಗೆ ಹೋಗಿ ಅವನ ಎಲ್ಲ ತೀರ್ಥಯಾತ್ರೆಗಳನ್ನು ಮುಗಿಸಿಬಿಟ್ಟು ಶವಯಾತ್ರೆಯೊಂದಿಗೆ ಮರಳಿ ಆ ಸ್ಮಶಾನ ಅಂತಕ್ಕಂತಹ ನನ್ನ ಪ್ಲೇಸಿಗೆ ಅವ ಬಂದಾಗ ಅಲ್ಲಿ ಅವನನ್ನು ಹೊತ್ಕೊಂಡು ಬಂದಿರತಕ್ಕಂತಹ ಅಷ್ಟು ಜನ ಅವನನ್ನು ಬಿಟ್ಟು ಒಟ್ಟಾರೆಯಾಗಿ ಅವನ ಚಿತೆ ಮೇಲೆ ಇಟ್ಟುಬಿಟ್ಟು ಸುಟ್ಟರೋ ಅಥವಾ ಭೂಮಿಗೆ ಒಳಗಡೆ ಹಾಕಿ ಮಣ್ಣು ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆವತ್ತು ಅವನ ತಾಯಿ ಗರ್ಭದಿಂದ ಬಂದವ ಕೊನೆಯದಾಗಿ ಭೂಗರ್ಭ ಅಂತ ಸೇರಿಕೊಂಡಾಗ ಅವನ ಆತ್ಮ ವಿಲ ಅಂತ ಒದ್ದಾಡುತ್ತೆ. ಅವನ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಎದ್ದು ಬಿಟ್ರು. ಎಲ್ಲ ಬಂದು ನನ್ನ ಜೊತೆ ಯಾರೂ ಬರಲಿ ಅಂತ ಓ ಅಂತಗಳೋ ಅಂತ ಅಳ್ತಾನೆವಾ. ಅದಕ್ಕಾಗಿ ಅವನು ಅಳ್ತಿರ್ತಾನಲ್ಲ, ಅವನನ್ನು ಸಂತೈಸ್ಲಿಕ್ಕೆ ನಾನು ಅಲ್ಲಿರ್ತೀನಿ. ನಾನೂ ಅಲ್ಲಿಲ್ಲ ಅಂದರೆ ಸತ್ತವನು ಮತ್ತೂ ಸಾಯಲ್ವೇ, ಅದಕ್ಕಾಗಿ ನಾನು ಅಲ್ಲಿರ್ತೀನಿ. ಪಾರ್ವತಿ, ನಾನು ಇದೀನಿ ಕಣಯ್ಯ, ನೀನು ಅಳಬೇಡ. ನೀನು ಏನೇನು ಒಳ್ಳೆಯದು ಮಾಡಿದೆಯೋ, ಏನೇನು ಕೆಟ್ಟದ್ದು ಮಾಡಿದೆಯೋ ಅದ್ರ ಬಗ್ಗೆ ನಿಂಗೆ ತಿಳಿ ಹೇಳ್ತೀನಿ ಅಂತ ಹೇಳಿ ಅವ ಒಬ್ಬನೇ ಅಲ್ಲಿರ್ತಾನಂತೆ. ಶಿವನಿಗೆ ನಮಗೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಯಾವುದು ಬೇಡವೋ ಅದು ಶಿವನಿಗೆ ಬೇಕು. ಅಂತಹ ಜಾಗ ಅಂತಂದರೆ ಅದು ಸ್ಮಶಾನ. ಅಲ್ಲಿ ಮೌನವಾಗಿರತಕ್ಕಂತಹದ್ದು ಬಿಟ್ಟರೆ ಬೇರೆ ಏನು ಗೋಚರ ಆಗೋದಿಲ್ಲ. ಅದಕ್ಕಾಗಿ ಅವನ ಆ ಆರ್ತನಾದ ಇದೆಯಲ್ಲ, ಅದು ನನಗೊಬ್ಬನಿಗೆ ಕೇಳಿಸುತ್ತೆ. ಅದಕ್ಕೆ ಅವನಿಗೆ ಸಮಾಧಾನ ಮಾಡಲಿಕ್ಕೆ ಅಟ್ಲೀಸ್ಟ್ ನಾನು ಅಲ್ಲಿ ಇಲ್ಲ ಆದರೆ ಹೇಗೆ ಪಾರ್ವತಿ, ಸತ್ತವನನ್ನು ಮತ್ತೂ ಸಾಯಲಿಕ್ಕೆ ಬಿಡಬಾರ್ದು ಅಂತ ನಾನು ಅಲ್ಲಿ ಇರ್ತೀನಿ ಅಂತ
ಪಾರ್ವತಿಗೆ ಹೇಳುತ್ತಾನಂತೆ. ಅದಕ್ಕಾಗಿ ಶಿವ ಅಲ್ಲಿರ್ತಾನೆ, ಇಡೀ ಜಗತ್ತಿನ ಒಡೆಯ ಅಲ್ಲಿರ್ತಾನೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಇನ್ನು ನಾವು ಎಷ್ಟು ಭಕ್ತಿಯಿಂದ ನಡ್ಕೊಂಡ್ರೆ ಇನ್ನು ನಮಗೆ ಅವ ತಿಳಿಸಿಕೊಡ್ತಾನೆ. ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ತಿಳಿಸ್ತಾ ನಮ್ಮ ಜೊತೆಗೆ ಭಗವಂತನಾಗಿರಲ್ಲ, ಮಿತ್ರನಾಗಿರ್ತಾನೆ. ಅಂತಹ ಮಿತ್ರರನ್ನು ಪಡ್ಕೊಳ್ತಕ್ಕಂತಹದ್ದು ನಾವು ಭಾಗ್ಯವಂತರಲ್ವ. ಅದಕ್ಕಾಗಿ ಸ್ಮಶಾನದಲ್ಲಿ ಒಂದು ಸಲ ನಮಗೆ ಅಹಂಕಾರ ಅಂತ ಬಂದರೆ ಒಂದು ಸಲ ನೀನು ಸ್ಮಶಾನದ ಕಡೆ ತಿರುಗಿ ನೋಡು ಅಂತ ಎಲ್ಲ ಅಲ್ಲಿ ಮಲಗಿರ್ತಾರಂತೆ. ಅದಕ್ಕಾಗಿ ಅಹಂಕಾರಾದಿಗಳು ನಮ್ಮ ಜೀವಮಾನ ಪರ್ಯಂತ ಬರಬಾರ್ದು. ಭಗವಂತ ಅನ್ನುವವು ಕೂಡ ಇಡೀ ಬ್ರಹ್ಮಾಂಡದ ನಾಯಕ ಅನಿಸ್ಕೊಂಡವನು ಕೂಡ ಸ್ಮಶಾನದಲ್ಲಿದ್ದಾನೆ. ಏನಿದ್ರ ಅರ್ಥ ಅಂತ ತಿಳ್ಕೊಂಡ್ರೆ ಇನ್ನು ನಾವು ನೀವು ಎಲ್ಲಿರಬೇಕೋ ಒಮ್ಮೆ ಯೋಚನೆ ಮಾಡಿ. ಖಂಡಿತ ಗುರುಗಳೇ. ಸೊ ಎಷ್ಟು ಕಥೆಗಳು ಇದೆಯೋ ತಮ್ಮಲ್ಲಿ ಗೊತ್ತಿಲ್ಲ. ಯಾವುದೇ ಪ್ರಶ್ನೆ ಅಂತ ಮುಂದೆ ಇಟ್ಟರೂ ಕೂಡ ಅಷ್ಟು ಸರಾಗವಾಗಿ ತಿಳಿಸ್ಕೊಡ್ತೀರಾ ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಮಾಹಿತಿನ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.